ಫ್ಲವರ್ಸ್ ಎಲ್ಲ ಜೋತಿದಿರುತ್ತಲ್ಲ ಆ ತರ ಜೋತಿದಿರುತ್ತೆ. ಯೂಶಲಿ ಇದ್ರ ಕಲರ್ ನೋಡಿ ಫುಲ್ ಗ್ರೀನ್ ಇರುವುದಿಲ್ಲ, ವೈಟ್ ಇರುವುದಿಲ್ಲ, ಎರಡು ಮಿಕ್ಸ್ ಒಂಥರ ಗ್ರೀನಿಶ್ ಗ್ರೇ ಕಲರ್ ಇರುತ್ತೆ, ಸಿಮೆಂಟ್ ಕಲರ್ ಇರುತ್ತೆ. ಕಾಮನ್ ಆಗಿ ನಾವು ಐಡೆಂಟಿಫಿಕೇಶನ್ ಮಾಡಬೇಕು ಲೈಕೆನ್ಸ್ ಅಂತ ಹೇಳಿದ್ರೆ ಫುಲ್ ವೈಟ್ ಇದ್ರೆ ಫಂಗಸ್ ಆಗಿರುತ್ತೆ, ಫುಲ್ ಗ್ರೀನ್ ಇದ್ರೆ ಪ್ಲಾಂಟ್ ಕರೆಕ್ಟ್ ಅಥವಾ ಆಲ್ಗೆ ಇರ್ಬೋದು. ಇದೆರಡು ಮಧ್ಯದಲ್ಲಿ ಇದ್ರೆ ಲೈಕೆ. ಆಯ್ತಾ? ಪ್ರಪಂಚದಲ್ಲೇ ಒನ್ ಆಫ್ ದ ಹಾರ್ಡೆಸ್ಟ್ ಆರ್ಗ್ಯಾನಿಸಮ್. ಅದಕ್ಕೆ ಎನ್ವಿರಾನ್ಮೆಂಟಲ್ ಕಂಡೀಷನ್ ಅಲ್ಲಿ ತುಂಬಾ ಟೆಂಪರೇಚರ್ ಇದ್ರೂ ತಡ್ಕೊಳುತ್ತೆ, ತುಂಬಾ ಕೋಲ್ಡ್ ಇದ್ರೂ ತಡ್ಕೊಳುತ್ತೆ, ಸತ್ತೋಗಲ್ಲ. ಓಕೆನಾ? ಆ ಫಂಗಸ್ ಫುಡ್ಗೋಸ್ಕರ ಮೋಸ್ಟ್ ಆಫ್ ದೆಮ್ ಆರ್ ಸ್ಯಾಪ್ರೋಫೈಟ್ಸ್ ಅಂತ ಕರಿತೀವಿ. ಸ್ಯಾಪ್ರೋಫೈಟ್ಸ್ ಅಂತ ಹೇಳಿದ್ರೆ ಕೊಳತಿನಿ ಅಂತ ಹೇಳ್ಕೊಳ್ತಾರೆ. ಮತ್ತೆ ಕೊಳಿತಿರೋ ಆರ್ಗ್ಯಾನಿಸಮ್ ಮೇಲೆ ಅದರಿಂದ ನ್ಯೂಟ್ರಿಷನ್ ತಗೊಳುತ್ತೆ. ನ್ಯೂಟ್ರಿಷನ್ ಅಂದ್ರೆ ಫುಡ್ ತಗೊಳುತ್ತೆ. ಆ ಕೊಳಿತಿರುವ ಲೀಫ್ ಇಂದ ಇರ್ಬೋದು ಅಥವಾ ಆರ್ಗ್ಯಾನಿಸಮ್ಸ್ ಇಂದ, ಪ್ಲಾಂಟ್ ಇಂದ ಇರ್ಬೋದು ಅಥವಾ ಎನಿಮಲ್ಸ್ ಇಂದ ನ್ಯೂಟ್ರಿಯೆಂಟ್ಸ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಪ್ಲಾಂಟ್ಸ್ ಅಂತ ಹೇಳಿದ್ರೆ ಫೋಟೋಸಿಂಥಸಿಸ್ ಮಾಡುತ್ತೆ, ಎನಿಮಲ್ಸ್ ಯೂಶುವಲಿ ಕನ್ಸ್ಯೂಮ್ ಮಾಡ್ತಾರೆ, ಪ್ಲಾಂಟ್ಸ್ ಅನ್ನ ತಿಂತಾರೆ. ಕರೆಕ್ಟ್ ಅಲ್ವಾ? ಸೊ ಫಂಗಸ್ ಏನ್ ಮಾಡುತ್ತೆ, ಯೂಶುವಲಿ ಸ್ಯಾಪ್ರೋಫೈಟಿಕ್ ಆಗಿ ಗ್ರೋ ಆಗುತ್ತೆ, ಅಂದ್ರೆ ಬೇರೆ ಜೀವಿಗಳ ಮೇಲೆ ಪರಾವಲಂಬಿಯಾಗಿ ಬೆಳ್ಕೊಳ್ಳುತ್ತೆ. ಕರೆಕ್ಟ್? ಆದ್ರಿಂದ ಅದು ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು. ಬೇರೆ ಬೇರೆ ಕಲರ್ ಹಾಕಲಿಕ್ಕೆ, ಕಲರ್ನ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಲೈಕೆನ್ಸ್ ಯೂಸ್ ಮಾಡ್ಬೋದು. ದೆನ್ ಪರ್ಫ್ಯೂಮ್ ಅಲ್ಲಿ ಯೂಸ್ ಮಾಡ್ತಾರೆ. ಪರ್ಫ್ಯೂಮ್ ಅಂದ್ರೆ ಸೆಂಟ್, ಎಸ್ಪೆಷಲಿ ಅತ್ತರ್ ಅಂತ ಬರುತ್ತೆ. ನೀವು ನಾರ್ತ್ ಇಂಡಿಯಾದಲ್ಲಿ ಅತ್ತರ್ಸ್ ಅಂತ ಯೂಸ್ ಮಾಡ್ತಾರಲ್ಲ, ಅತ್ತರ್ಸ್ ಅಲ್ಲಿ ಪರ್ಫ್ಯೂಮ್ಸ್, ಅತ್ತರ್ ಇಂಡಸ್ಟ್ರಿಯಲ್ಲಿ ಲೈಕೆನ್ಸ್ ಯೂಸ್ ಮಾಡ್ತಾರೆ. ದೆನ್ ಮೆಡಿಸಿನ್ ಆಗಿ ಯೂಸ್ ಮಾಡ್ಬೋದು. ದೆನ್ ಫಾರೆಸ್ಟ್ ಸ್ಟಡೀಸ್ ಯೂಸ್ ಮಾಡ್ತೀವಿ, ಲೈಕೆನೋಮೆಟ್ರಿ ಅಂತ ಕರಿತೀವಿ. ಹಂಗಂತ ಹೇಳಿದ್ರೆ ಏನು ಅಂತ ಗೊತ್ತಾ? ಲೈಕೆನೋಮೆಟ್ರಿ ಫಾರೆಸ್ಟ್ ಔಟ್ ಸೈಡ್ ಅಲ್ಲಿ ಸ್ಕೆಲಿಟನ್ ಇರುತ್ತೆ. ಔಟ್ ಸೈಡ್ ಸ್ಕೆಲಿಟನ್ ಇದ್ರೆ ಅದಕ್ಕೋಸ್ಕರ ಇದಕ್ಕೆ ಬರ್ಡ್ ನೆಸ್ಟ್ ಫರ್ನ್ ಅಂತ ಕರಿತೀವಿ. ಬರ್ಡ್ ನೆಸ್ಟ್. ಹಾವುಗಳ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಆ ಹಾವುಗಳ ಬಗ್ಗೆ ಹೇಳಿದ್ರು. ಆಮೇಲೆ ಜೇಡಿನ ಬಗ್ಗೆ ಹೇಳಿದ್ರು. ಅದು ಹೊರಗಡೆ ಮುಕ್ಕುಳೆ ಮೇಲೆ ಹೊರಗಡೆ ಇರ್ತವೆ, ಅದು ದೊಡ್ಡ ಆಗ್ಬೇಕಂದ್ರೆ ಹೊರಗೆ ಹೋಗ್ಬೇಕಂತ ಹೇಳಿದ್ರು. ಆಮೇಲೆ ಅದೇ ತರ ಮಳೆಗಾಲದಲ್ಲಿ ಜಾಸ್ತಿ ಕಿರಿಕಿರಿ ಕೂಡ ಸಿಕ್ಕಡ ಅದು ಆ ಹುಳದ ಬಗ್ಗೆ ಹೇಳಿದ್ರು. ಅದಾದ್ಮೇಲೆ ಎಲೆ ನೆಲ್ಲಿಕಾಯಿ ಎಲೆದು ಈ ಕಡೆ ನೆಲನಲ್ಲಿದ್ದು ಎಲೆದು ನೋಡಿದ್ವಿ, ಹತ್ರದಿಂದ ನೋಡಿದ್ವಿ. ನಾವು ಹೊರಗಡೆ ನೋಡ್ಬೇಕಾದ್ರೆ ಸಣ್ಣ ಇತ್ತು, ಇದೇ ದೊಡ್ಡ ಎಲೆ ಇದೆ ಅಂತ ನೋಡಿದ್ವಿ. ನಾವೆಲ್ಲ ಈ ಕಡೆ ಬಂದ್ರೆ ಕಾಡ್ಕೋಣ ಬಂದಿದೆ ಅಂತಿದ್ವಿ, ಆದ್ರೆ ಅವರಿಗೆ ಕಾಡು ದನ ಅಂತ ಅಂದ್ರು. ಅದನ್ನ ನೋಡಿದ್ವಿ, ಹತ್ರದಿಂದ ನೋಡಿದ್ವಿ. ಅದರಲ್ಲೂ ಕೋಣೆ ಇರೋದಿಲ್ಲ, ಅದರೊಳಗೆ ಇರೋದಿಲ್ಲ.